ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಖಾತೆ ಕಿರಿಕಿರಿ ಬಗೆಹರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಗ್ಗೆ ಗೊಂದಲ ಮುಂದುವರಿತಾ ಇದೆ. ಇಲ್ಲಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಅಸಮಾಧಾನ ಇದೆ. ಕೃಷ್ಣ ಬೈರೇಗೌಡರಿಗೆ ನೋಡಿ, ಜವಾಬ್ದಾರಿ ಕೊಡೋದಲ್ಲ, ಸ್ಪಷ್ಟತೆ ಇರಬೇಕು ಅಂತ, ಕ್ಲಾರಿಟಿ ಇರಬೇಕು. ಬರೀ ಜವಾಬ್ದಾರಿ ಕೊಟ್ಟು ಕೊಡೋದಲ್ಲ, ನಾವೇನು, ನಮ್ಮ ಕೆಲಸ ಏನು, ಇವುಗಳ ಬಗ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಇಲಾಖೆಗಳ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ಆ ಕಾರಣಕ್ಕೆ ಕೃಷ್ಣ ಬೈರೇಗೌಡರಿಗೆ ಅಸಮಾಧಾನ ಇದೆ. ನೀವು BDA ಕೊಡಬೇಕಾಗುತ್ತೆ, ಇದರಲ್ಲಿ BMRDA ಕೊಡಬೇಕಾಗತ್ತೆ, ಟೌನ್ ಪ್ಲಾನಿಂಗ್ ಕೊಡಬೇಕಾಗತ್ತೆ. ಬೆಂಗಳೂರು ಎಂದರೆ BMRDA, BDA, ಟೌನ್ ಪ್ಲಾನಿಂಗು, BWSSB, ಈ ರೀತಿ ಒಂದಷ್ಟು ಇಲಾಖೆಗಳಿದೆಯಲ್ಲ, ಇವೆಲ್ಲ ಸೇರಿದ್ರೇ ಬೆಂಗಳೂರು ಆಗೋದು. ಏನೋ ಡೆವಲಪ್ ಮಾಡಬೇಕು ಅಂದರೆ ಇಷ್ಟು ಇಲಾಖೆಗಳಿಂದ ನಾವೊಂದು ಕೋಆರ್ಡಿನೇಷನ್ ಬೇಕಾಗುತ್ತೆ, ಸಮನ್ವಯತೆ ಬೇಕಾಗುತ್ತೆ. ಅದರಲ್ಲಿ 3 ಇಲಾಖೆ, ಟೌನ್ ಪ್ಲಾನಿಂಗ್ ಇಲ್ಲ, BMRDA ಇಲ್ಲ, BDA ಇಲ್ಲ ಅಂತ ಹೇಳಿದಾಗ ಇನ್ನು ಮಾಡಕ್ಕೆ ಉಳ್ಕೊಳ್ಳೋ ಕೆಲಸ ಏನು ಬರುತ್ತೆ? ಏನಾದರೂ ಮಾಡಲಿಕ್ಕೆ ಹೋದರೂ ಕೂಡ ಮತ್ತೆ 3 ಪ್ರಮುಖ ಇಲಾಖೆಗಳ ಕಡೆಯಿಂದ ತಕರಾರುಗಳು ಬರಬಹುದು. ಈ ಒಂದು ಅಸಮಾಧಾನ ಇದೆ, ವ್ಯತ್ಯಾಸಗಳಿವೆ. ಇಂಥ ಒಂದು ವಿಚಾರಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ BDA, BMRDA ಸಿಗದೇ ಇರುವುದಕ್ಕೆ ಅವರಿಗೆ ಬೇಸರ ಇದೆ. ಒಂದು ವಾರ ಕಳೆದರೂ ಕೂಡ ಅಧಿಕಾರವನ್ನು ಸ್ವೀಕರಿಸ್ತಾ ಇಲ್ಲ ಕೃಷ್ಣ ಬೈರೇಗೌಡರು. ಪೂರ್ಣ ಪ್ರಮಾಣದ ಖಾತೆ ಸಿಗೋವರೆಗೂ ಅಧಿಕಾರ ಸ್ವೀಕಾರ ಇಲ್ಲವ? ಹಾಗಾದರೆ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿದ್ದರೂ ಕೂಡ ಖಾತೆಯ ಕ್ಲಾರಿಟಿ ಸಿಗ್ತಾ ಇಲ್ಲ. ಈ ಮೊದಲು ಸಚಿವರಿಗೆ ಎಲ್ಲ ಇಲಾಖೆ ಜವಾಬ್ದಾರಿ ಕೊಡಲಾಗಿತ್ತು, ಆದರೆ DKC ಕ್ಯಾಬಿನೆಟ್ನಲ್ಲಿ ಉಸ್ತುವಾರಿಯಲ್ಲಿಯೇ ಇಲಾಖೆಗಳನ್ನು ವಿಭಾಗ ಮಾಡಲಾಗಿದೆ. ಪೂರ್ಣ ಪ್ರಮಾಣದ ಇಲಾಖೆ ಸಿಗದೆ ಕೆಲಸ ಮಾಡಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಪರೋಕ್ಷವಾಗಿ ಕೃಷ್ಣ ಬೈರೇಗೌಡರ ಅಸಮಾಧಾನ ಏನೂ ಇಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಬಹಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ವಹಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಇದೆಯಲ್ಲ, ದೊಡ್ಡ ಸವಾಲಿದು, ಜವಾಬ್ದಾರಿ ಕೂಡ ಇದೆ. ಇದು ಬೆಂಗಳೂರು ಜನರ ನಿರೀಕ್ಷೆ, ಪಕ್ಷದ ನಿರೀಕ್ಷೆ ಬಹಳಷ್ಟಿದೆ. ಇಂಥ ಜವಾಬ್ದಾರಿ ತೆಗೆದುಕೊಳ್ಬೇಕಾದ್ರೆ ನಮಗೆ ಕ್ಲಾರಿಟಿ ಅಥವಾ ಸ್ಪಷ್ಟತೆ ಇರಬೇಕಾಗುತ್ತೆ. ಖಾತೆ ಪಡಿಬೇಕಾದ್ರೆ ಅಕೌಂಟೆಬಿಲಿಟಿ, ಉತ್ತರದಾಯಿತ್ವ ಇರಬೇಕಾಗತ್ತೆ. ನಮಗೆ ಜವಾಬ್ದಾರಿ ಜೊತೆಗೆ ಹಂಚಿಕೆ ಬಗ್ಗೆನೂ ನಮಗೆ ಸ್ಪಷ್ಟತೆ ಇರಬೇಕು. ಇದ್ರ ಬಗ್ಗೆ CM DK ಶಿವಕುಮಾರ್ಗೆ ಮನವಿ ಮಾಡ್ಕೊಂಡಿದ್ದೀವಿ, ಮನವರಿಕೆ ಮಾಡಿದ್ದೇನೆ. ಸೊ ಇದರ ಇತ್ಯರ್ಥ ಮಾಡ್ತೀನಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಜವಾಬ್ದಾರಿ ಇದ್ದರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಸಂಪೂರ್ಣ ಜವಾಬ್ದಾರಿ ಇದ್ದರೆ ಒಳ್ಳೆ ಫಲಿತಾಂಶ ಬರುತ್ತೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದೂ ಇಲ್ಲ. ಆದರೆ ಒಂದು ಭಾಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡಿಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ, ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು.